ಓಂ ನಮಃ ಶಿವಾಯ. ಸ್ವಾಮಿ ಕೊರಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. 30 ವರ್ಷಗಳ ನಂತರ ಈ ರಾಶಿಗೆ ಸುವರ್ಣ ದಿನಗಳು ಬರಲಿವೆ. ಬುಧ ಶನಿಯಿಂದ ಅಷ್ಟೈಶ್ವರ್ಯ ಪ್ರಾಪ್ತಿ. ಯಾವ ರಾಶಿಗೆ ಅನ್ನೋದನ್ನು ಹೇಳ್ತೇನೆ. ಅದಕ್ಕಿಂತ ಮುಂಚೆ ಏನು ಮಾಡಬೇಕು, ನನ್ನ ಚಾನಲನ್ನು ನೋಡೋದು ಮಾತ್ರ ಅಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬಾರ್ದು. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಹಾಗೆಯೇ ಆದಷ್ಟು ವಿಡಿಯೋ ನೋಡಿ ಲೈಕ್ ಮಾಡೋದನ್ನು ಹಾಗೆಯೇ ಶೇರ್ ಮಾಡೋದನ್ನು ಮರೆಯಬೇಡಿ. ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋವನ್ನು ಹಾಕ್ತಾ ಇರ್ತೇನೆ. ಹಾಗೆಯೇ ಕೆಲವರು ಅಂದರೆ ಏನೇ ನಿಮ್ಮ ವೈಯಕ್ತಿಕ ಸಮಸ್ಯೆ ಇದ್ದರೂ ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ರಾಶಿ ನಕ್ಷತ್ರದ ಜೊತೆಗೆ. ಒಂದು ವೇಳೆ ಗೊತ್ತಿಲ್ಲ ಅಂದರೆ ರಾಶಿ ನಕ್ಷತ್ರ ಡೇಟ್ ಆಫ್ ಬರ್ತ್ ನಮೂದಿಸಿ. ಅದಕ್ಕೆ ಕೆಲವರು ಏನು ಮಾಡ್ತಾರೆ, ಬರೀ ಏನೋ ಒಂದೇ ರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತನ್ನು ಮಾತ್ರ ಹಾಕ್ತೀರಿ. ಮತ್ತು ಏನು ಒಂದು 2 ಲೈನಲ್ಲಾದರೂ ಅಟ್ಲೀಸ್ಟ್ ನಿಮ್ಮ ಸಮಸ್ಯೆ ಏನು, ಯಾವುದರ ಬಗ್ಗೆ ನಾನು ತಿಳಿಸ್ಕೊಡ್ಬೇಕು, ಉತ್ತರ ಕೊಡಬೇಕು ಅನ್ನೋದನ್ನು ನೀವು ಕರೆಕ್ಟಾಗಿ ಬರೆದು ಕಳಿಸಿದ್ರೆ ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಉತ್ತರ ಕೊಡ್ತೇನೆ. ಇಲ್ಲಾಂದರೆ ಉತ್ತರ ಕೊಡೋಕ್ಕಾಗಲ್ಲ. ಹಾಗೆಯೇ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿದಾಗ ಆಲ್ ಅಂತ ಬರುತ್ತೆ, ಅದನ್ನು ಪ್ರೆಸ್ ಮಾಡೋದನ್ನು ಮರೆಯಬೇಡಿ. ಯಾಕಂದರೆ ನನ್ನ ಎಲ್ಲ ವೀಡಿಯೋ ನೋಟಿಫಿಕೇಷನ್ ಆಗ ಬೇಗ ಸಿಗುತ್ತೆ ನಿಮಗೆ. ಹಾಗೆಯೇ ಇನ್ನೊಂದು ಏನು ಅಂದರೆ, ಕೆಲವರಿಗೆ ರಾಶಿ ನಕ್ಷತ್ರ ಗೊತ್ತಿರೋದಿಲ್ಲ, ಡೇಟ್ ಆಫ್ ಬರ್ತ್ ಮಾತ್ರ ಗೊತ್ತಿರುತ್ತೆ. ಅಂಥವ್ರು ಕೂಡ ಕೇಳ್ಬೋದು, ಖಂಡಿತವಾಗ್ಲೂ ತಿಳಿಸ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಂಬಿರೋ ಶಿವದೇವರ ಕೊರಗಜ್ಜ ದೈವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ವೈದಿಕ ಜ್ಯೋತಿಷ್ಯದ ಪ್ರಕಾರ ಶನಿ ಮತ್ತು ಬುಧ ತಮ್ಮ ಚಲನೆಯನ್ನು ಬದಲಾಯಿಸುವಂಥದ್ದು. ಇದರಿಂದಾಗಿ ಕೆಲವು ರಾಶಿಗಳ ಅದೃಷ್ಟ ಬೆಳಗಬಹುದು. ಇವರಿಗೆ ಅಪಾರ ಹಣ, ಪ್ರತಿಷ್ಠೆ, ಎಲ್ಲ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಪಡೆಯುವಂಥದ್ದು. ವೈದಿಕ ಜ್ಯೋತಿಷ್ಯದ ಪ್ರಕಾರ ಸ್ನೇಹಪರ ಮತ್ತು ಶತ್ರು ಗ್ರಹಗಳು ಕಾಲಕಾಲಕ್ಕೆ ತಮ್ಮ ರಾಶಿಗಳನ್ನು ಬದಲಾಯಿಸುವಂಥದ್ದು. ಅದರ ಪರಿಣಾಮ ಎಲ್ಲ 12 ರಾಶಿಗಳ ಮೇಲೆ ಕೂಡ ಕಂಡುಬರುವಂಥದ್ದು. ನಾನು ಯಾವಾಗಲೂ ಹೇಳ್ತೇನೆ, ಕೆಲವರಿಗೆ ತುಂಬ ಚೆನ್ನಾಗಿರುತ್ತೆ, ಇನ್ನು ಕೆಲವರಿಗೆ ಮಧ್ಯಮ ಆಗುತ್ತೆ, ಇನ್ನು ಕೆಲವರು ಸಾಮಾನ್ಯವಾಗಿರುತ್ತೆ. ಆದರೆ ಆರೋಗ್ಯ ಅಂತೂ ಯಾರಿಗೂ ಕೆಟ್ಟದಂತೂ ಆಗೋದಿಲ್ಲ. ಹಾಗೆಯೇ ಅದರ ಪರಿಣಾಮ ಎಲ್ಲ 12 ರಾಶಿಗಳ ಮೇಲೆ ಕಂಡುಬರುವಂಥದ್ದು. ಜೂನ್ 29ರಂದು ಗ್ರಹಗಳ ರಾಜಕುಮಾರ ಮಿಥುನ ರಾಶಿಯಿಂದ ಹೊರಬಂದು ಕರ್ಕಾಟಕ ರಾಶಿಯನ್ನು ಪ್ರವೇಶಿಸುವಂಥದ್ದು ಈಗಾಗಲೇ. ಹಾಗೆಯೇ ಈ ದಿನವೇ ಫಲಿತಾಂಶಗಳನ್ನು ನೀಡುವ ಶನಿದೇವರು ಕೂಡ 30 ವರ್ಷಗಳ ನಂತರ ಕುಂಭರಾಶಿಯಲ್ಲಿ ಹಿಮ್ಮುಖ ಚಲನೆಯನ್ನು ಶುರು ಮಾಡಿದ್ದಾರೆ. ಅಂಥ ಪರಿಸ್ಥಿತಿಯಲ್ಲಿ 2 ಸ್ನೇಹಿ ಗ್ರಹಗಳ ಚಲನೆಯಲ್ಲಿ ಏಕಕಾಲಿಕ ಬದಲಾವಣೆ ಕೆಲ ರಾಶಿಚಕ್ರ ಚಿಹ್ನೆಗಳಿಗೆ ಮಂಗಳಕರ ಅಂತ ಪರಿಗಣಿಸಲಾಗುತ್ತೆ. ಮೊದಲನೇದಾಗಿ ವೃಷಭ ರಾಶಿ. ಬುಧ ಮತ್ತು ಶನಿಯ ಚಲನೆಯಲ್ಲಿನ ಬದಲಾವಣೆಗಳು ನಿಮಗೆ ಮಂಗಳಕರ. ಏಕೆಂದರೆ ಬುಧ ಗ್ರಹ ನಿಮ್ಮ ರಾಶಿಯಿಂದ 3ನೇ ಮನೆಯಲ್ಲಿ ಇರುವಂಥದ್ದು ಮತ್ತು ಶನಿ ನಿಮ್ಮ ರಾಶಿಯಿಂದ ಕರ್ಮ ಮನೆಯಲ್ಲಿ ಹಿಮ್ಮುಖವಾಗಿ ಚಲನೆಯನ್ನು ಶುರು ಮಾಡಿರುವಂಥದ್ದು. ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ಧೈರ್ಯ, ಶೌರ್ಯದಲ್ಲಿ ಹೆಚ್ಚಳವನ್ನು ನೀವು ನೋಡುವಂಥದ್ದು. ನಿಮ್ಮ ವೃತ್ತಿ ಜೀವನದಲ್ಲಿ ನಿಮ್ಮ ಕೆಲಸದಿಂದ ನೀವು ತೃಪ್ತಿ ಮತ್ತು ಸೌಕರ್ಯವನ್ನು ಪಡೆಯುವಂಥದ್ದು. ವ್ಯಾಪಾರದಲ್ಲಿ ಉತ್ಪಾದನೆ ಮತ್ತು ಲಾಭ ಹೆಚ್ಚಾಗುತ್ತೆ. ಈ ಸಮಯದಲ್ಲಿ ಕೆಲಸ ಮಾಡುವವರಿಗೆ ಬಡ್ತಿ ಸಿಗಬಹುದು. ಅಲ್ಲದೆ ಈ ಸಮಯದಲ್ಲಿ ಉದ್ಯಮಿಗಳು ಉತ್ತಮ ಲಾಭವನ್ನು ಗಳಿಸಬಹುದು ಮತ್ತು ನಿಮ್ಮ ವ್ಯಾಪಾರವನ್ನು ನೀವು ವಿಸ್ತರಿಸಬಹುದು. ನೆಕ್ಸ್ಟ್ ನೋಡುವಂಥದ್ದು ಮಿಥುನ ರಾಶಿ. ಮಿಥುನ ರಾಶಿಗೆ ಹೇಗೆ ಅಂದರೆ, ಬುಧ ಮತ್ತು ಶನಿಯ ಚಲನೆಯಲ್ಲಿನ ಬದಲಾವಣೆ ಮಿಥುನ ರಾಶಿಯ ಜನರಿಗೆ ಪ್ರಯೋಜನಕಾರಿ. ಏಕೆಂದರೆ ಬುಧ ಗ್ರಹ ನಿಮ್ಮ ರಾಶಿಯಿಂದ 12ನೇ ಮನೆಯಲ್ಲಿರುವಂಥದ್ದು ಮತ್ತು ಶನಿ ನಿಮ್ಮ ರಾಶಿಯಿಂದ 9ನೇ ಮನೆಯಲ್ಲಿ ಹಿಮ್ಮುಖವಾಗಿ ಚಲನೆ ಮಾಡುವಂಥದ್ದು. ಅಂಥ ಪರಿಸ್ಥಿತಿಯಲ್ಲಿ ನೀವು ನ್ಯಾಯಾಲಯದ ಪ್ರಕರಣಗಳಲ್ಲಿ ಯಶಸ್ಸನ್ನು ಪಡೆಯಬಹುದು. ಇದಲ್ಲದೆ ಅದೃಷ್ಟ ಈ ಸಮಯದಲ್ಲಿ ನಿಮಗೆ ಅನುಕೂಲಕರವಾಗಿರುತ್ತೆ. ಹಣವನ್ನು ಸೇರಿಸುವಲ್ಲಿ ನೀವು ಯಶಸ್ವಿ ಆಗ್ತೀರಿ. ಅಲ್ಲದೆ ನಿಮ್ಮ ಬಾಕಿ ಇರುವ ಕಾರ್ಯಗಳು ಕೂಡ ಈ ಸಮಯದಲ್ಲಿ ಪೂರ್ಣಗೊಳ್ಳುವಂಥದ್ದು. ಈ ಸಮಯದಲ್ಲಿ ನೀವು ದೇಶ ಮತ್ತು ವಿದೇಶಗಳಲ್ಲಿ ಏನಾದರೂ ಹೋಗುವ ಒಂದು ಇಷ್ಟ ಇದ್ದರೆ ಅಂತ ಇದನ್ನು ನೀವು ಅಲ್ಲಿ ಪ್ರಯಾಣಿಸಬಹುದು. ಅದೇ ಸಮಯದಲ್ಲಿ ನೀವು ಕೆಲಸ ಅಥವಾ ಸ್ಥಳಾಂತರದಲ್ಲಿ ಬದಲಾವಣೆ ಕೂಡ ಎದುರಿಸಬೇಕಾಗಬಹುದು. ಹಾಗೆಯೇ ನೀವು ಯಾವುದೇ ಧಾರ್ಮಿಕ ಅಥವಾ ಮಂಗಳಕರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂಥ ಅವಕಾಶಗಳು ಬರುವಂಥದ್ದು. ಇದು ಮಿಥುನ ರಾಶಿಗೆ ಈ ಒಂದು ಗ್ರಹಗಳ ಸಂಚಾರದಿಂದ ಆಗುವಂಥ ಕೆಲವೊಂದು ಒಳ್ಳೆಯ ಸೂಚನೆ ಅಂತಲೇ ಹೇಳಬಹುದು. ನೆಕ್ಸ್ಟ್ ಬರುವಂಥದ್ದು ಮಕರ ರಾಶಿ. ಬುಧ ಮತ್ತು ಶನಿಯ ಚಲನೆಯಲ್ಲಿನ ಬದಲಾವಣೆಗಳು ನಿಮಗೆ ಅನುಕೂಲಕರ. ಏಕೆಂದರೆ ಬುಧ ಗ್ರಹ ನಿಮ್ಮ ಜಾತಕದ 7ನೇ ಮನೆಯಲ್ಲೇ ಸಾಗುವಂಥದ್ದು. ಆದರೆ ಶನಿ ನಿಮ್ಮ ರಾಶಿಯಿಂದ ಸಂಪತ್ತಿನ ಮನೆಗೆ ತನ್ನ ಚಲನೆಯನ್ನು ಬದಲಾಯಿಸುವಂಥದ್ದು. ಆದ್ದರಿಂದ ವಿವಾಹಿತರ ವೈವಾಹಿಕ ಜೀವನ ಈ ಸಮಯದಲ್ಲಿ ಅದ್ಭುತವಾಗಿರುತ್ತೆ. ಹಾಗೆಯೇ ಅಲ್ಲದೆ ಕೌಟುಂಬಿಕ ಜೀವನದಲ್ಲಿ ಸಂತೋಷದ ವಾತಾವರಣವನ್ನು ಕೂಡ ನೀವು ಕಾಣಬಹುದು. ಈ ಸಮಯದಲ್ಲಿ ನೀವು ಅನಿರೀಕ್ಷಿತ ಹಣವನ್ನು ಕೂಡ ಪಡೆಯಬಹುದು. ಅಲ್ಲದೆ ಮಾತಿನ ಪ್ರಭಾವ ಹೆಚ್ಚಾಗುತ್ತೆ. ಉದ್ಯೋಗಸ್ಥರಿಗೆ ಬಡ್ತಿ ದೊರಕುವ ಸಂಭವ ಜಾಸ್ತಿಯಾಗಿರುತ್ತೆ. ನಿಮ್ಮ ಯೋಜಿತ ಯೋಜನೆಗಳು ಕೂಡ ಯಶಸ್ವಿಯಾಗುತ್ತೆ. ಇದೆಲ್ಲ ಈ ಗ್ರಹಗಳ ಸಂಚಾರದಿಂದ ಆಗುವಂಥ ಈ ರಾಶಿಯವರಿಗೆ ಆಗುವಂಥ ಉಪಯುಕ್ತವಾದಂಥ ಘಟನೆಗಳು ಅಂತಲೇ ಹೇಳಬಹುದು. ಈ ಥರ ನಿಮಗೆ ಉಪಯುಕ್ತವಾದಂಥ ಮಾಹಿತಿ ಬೇಕು ಅಂದರೆ ನನ್ನ ಚಾನಲನ್ನು ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.